ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. IPL 2026 ಮೊದಲನೇ ರೌಂಡ್ ಮುಕ್ತಾಯ ಆಯ್ತು. ಅಂದ್ರ ಎಲ್ಲಾ ಟೀಮ್ಸ್ ಗಳು ಕೂಡ ಒಂದೊಂದು ಪಂದ್ಯವನ್ನ ಆಡಿದ್ರು. ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ನಡುವೆ ಒಂದು ಮ್ಯಾಚ್ ಇತ್ತು. ಅಂದ್ರೆ ಇದು ಮೊದಲ ರೌಂಡ್ ನ ಕೊನೆಯ ಪಂದ್ಯ ಆಗಿತ್ತು. ಈ ಪಂದ್ಯದೊಳಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಪಂದ್ಯವನ್ನ ಗೆದ್ಕೊಂಡ್ರು. ಈ ಪಂದ್ಯ ಮುಗಿದಾದ್ಮ್ಯಾಗ ಈಗ ಸದ್ಯದ ಮಟ್ಟಿಗೆ ಒಂದು ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿ ಐತಿ, ಯಾವ ಟೀಮ್ಸ್ ಗಳು ಎಷ್ಟೆಷ್ಟನೇ ಸ್ಥಾನದೊಳಗ ಅದಾವ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಡ್ ಬರೋಣ ಅಂತ. ಅದಕ್ಕಿಂತ ಮೊದಲ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊರಿ. ಹಂಗ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋದಾಯ್ತಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಪಾಯಿಂಟ್ಸ್ ಟೇಬಲ್ ಒಳಗ ಕೊನೆಯ ಸ್ಥಾನದೊಳಗೆ ಇರೋದ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರು. ಯಾಕಂದ್ರ ಕೊನೆಯ ಮ್ಯಾಚ್ ಅನ್ನ ರಾಜಸ್ಥಾನ್ ರಾಯಲ್ಸ್ ಅವರ ವಿರುದ್ಧ ಆಡಿದ್ರು. ಮೊದಲ ಬ್ಯಾಟಿಂಗ್ ಮಾಡಿ ಅವರು 127 ರನ್ಸ್ ಗಳನ್ನೇನೋ ಹೊಡೆದಿದ್ರು. ಆ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು ಆ ಒಂದು ಸ್ಕೋರ್ ಅನ್ನ ಕೇವಲ 12.1 ಓವರ್ ಒಳಗ ಅದನ್ನ ಚೇಂಜ್ ಮಾಡಿದ್ರು. ಹಿಂಗಾಗಿ ಇವ್ರಿಗೆ ಅಜಗಜಾಂತರ ವ್ಯತ್ಯಾಸದ ಒಂದು ಸೋಲು ಸಿಕ್ಕೈತಿ. ಹಿಂಗಾಗಿ ಇವ್ರದ್ದು ನೆಟ್ ರನ್ ರೇಟ್ ಏನೈತಿ ಪೂರ್ತಿ ಮೈನಸ್ ಒಳಗೈತಿ. -4.17 ಒಳಗ ಇವ್ರದ್ದು ನೆಟ್ ರನ್ ರೇಟ್ ಇರೋದ್ರಿಂದ ಇವ್ರಿಗೆ ಕೊನೆಯ ಸ್ಥಾನ ಸಿಕ್ಕೈತಿ. ಇನ್ನು 9ನೇ ಸ್ಥಾನದೊಳಗೆ ಇರೋದು ಸನ್ ರೈಸರ್ಸ್ ಹೈದರಾಬಾದ್ ಅವರು ನಮ್ಮ RCB ವಿರುದ್ಧ ಒಂದೇ ಮ್ಯಾಚ್ ಅನ್ನ ಆಡಿದ್ರು. ಒಂದೇ ಮ್ಯಾಚ್ ಒಳಗ ಮೊದಲ ಬ್ಯಾಟಿಂಗ್ ಮಾಡಿ 201 ರನ್ಸ್ ಗಳನ್ನ ಹೊಡೆದ್ರು. ಆ ಕಡೆ ನಮ್ಮ RCB ಅವರು ಈ ಒಂದು ಸ್ಕೋರ್ ಅನ್ನ ಕೇವಲ 16 ಓವರ್ ಒಳಗ ಇದನ್ನ ಚೇಂಜ್ ಮಾಡಿರೋದ್ರಿಂದ ಇವ್ರದ್ದು ಕೂಡ ನೆಟ್ ರನ್ ರೇಟ್ ಏನೈತಿ ಪೂರ್ತಿ ಮೈನಸ್ ಒಳಗೈತಿ. -2.91 ಒಳಗ ಇವ್ರದ್ದು ನೆಟ್ ರನ್ ರೇಟ್ ಇರೋದ್ರಿಂದ ಇವರಿಗೆ 9ನೇ ಸ್ಥಾನ ಸಿಕ್ಕೈತಿ. ಇನ್ನು 8ನೇ ಸ್ಥಾನದೊಳಗೆ ಇರೋದ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ನಿನ್ನೆ ಏನು ಅದ್ಭುತವಾಗಿರುವಂತಹ ಮ್ಯಾಚ್. LSG ಅವರು ಮೊದಲ ಬ್ಯಾಟಿಂಗ್ ಅನ್ನ ಮಾಡಿ ಇಲ್ಲಿ ಕಡಿಮೆ ರನ್ಸ್ ಗಳನ್ನ ಹೊಡೆದಾರ. ಡೆಲ್ಲಿ ಅವರು ಇದನ್ನ ಆರಾಮ ಚೇಂಜ್ ಮಾಡಬಹುದು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆ ಕಡೆ LSG ಅವರು ಅದ್ಭುತವಾಗಿರುವಂತಹ ಓಪನಿಂಗ್ ಬೌಲಿಂಗ್ ಏನು ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿದ್ರು. 30 ರನ್ ಒಳಗ ಅವರು 4 ವಿಕೆಟ್ಸ್ ಗಳನ್ನ ತಗೊಂಡಿದ್ರು. ಇನ್ನು ಯಾವ ಕಡೆ ಬೇಕಾದ್ರೂ ಮ್ಯಾಚ್ ಹೋಗಬಹುದು ಅನ್ನುವಂತಹ ಒಂದು ಮೂಮೆಂಟ್ ಇತ್ತು. ಆ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ 2 ಪ್ಲೇಯರ್ ಗಳು ಸ್ಟಬ್ಸಾ ಮತ್ತು ಈ ಕಡೆ ರಿಜ್ವಿ ಅನ್ನುವಂತಹ ಪ್ಲೇಯರ್ಸ್ ಗಳು ಅದ್ಭುತವಾಗಿರುವಂತಹ ಬ್ಯಾಟಿಂಗ್ ಅನ್ನ ಆಡಿದ್ರು. ಈ ಕಡೆ ರಿಜ್ವಿ ಅವರು 70 ರನ್ಸ್ ಗಳನ್ನ ಹೊಡೆದ್ರು. ಆ ಕಡೆ ಸ್ಟಬ್ಸ್ ಅವರು ಒಂದು 35 ರನ್ ಗಳನ್ನೇನೋ ಹೊಡೆದು ಈ ಒಂದು ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ರು. ಹಿಂಗಾಗಿ ಇವರು ಮ್ಯಾಚ್ ಅನ್ನ ಸೋಲ್ಬೇಕಾಯ್ತು. ಇವ್ರದ್ದು ಈಗ ನೆಟ್ ರನ್ ರೇಟ್ ಏನೈತಿ ಇವ್ರದ್ದು ಕೂಡ ಮೈನಸ್ ಒಳಗೈತಿ. 1.40 ಇವ್ರದ್ದು ನೆಟ್ ರನ್ ರೇಟ್ ಇರೋದ್ರಿಂದ ಇವರಿಗೆ 8ನೇ ಸ್ಥಾನ ಸಿಕ್ಕೈತಿ. ಇನ್ನು 7ನೇ ಸ್ಥಾನದೊಳಗೆ ಇರೋದ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು. ಇವರು ತಮ್ಮ ಮೊದಲ ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ಅವರ ವಿರುದ್ಧ ಪಂದ್ಯವನ್ನ ಆಡಿದ್ರು. ಅದ್ರೊಳಗ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟರು. 220 ರನ್ಸ್ ಗಳನ್ನ KKR ಅವರು ಹೊಡೆದಿದ್ರು. ಆದ್ರೂ ಕೂಡ ಅದನ್ನ ಡಿಫೆನ್ಸ್ ಮಾಡಿ ಗೆಲ್ಲೋದಕ್ಕಾಗ್ಲಿಲ್ಲ. ಯಾಕಂದ್ರೆ KKR ಅವ್ರದ್ದು ಮೇನ್ ಬೌಲರ್ಸ್ ಗಳೇನದವ ಎಲ್ಲಾ ಪ್ಲೇಯರ್ಸ್ ಗಳು ಆ ಕಡೆ ಇಂಜುರಿ ಆಗಿ ಒಂದಿಷ್ಟು ಪ್ಲೇಯರ್ಸ್ ಗಳು ರೂಲ್ಡ್ ಔಟ್ ಆಗ್ಯಾವ. ಒಂದಿಷ್ಟು ಪ್ಲೇಯರ್ಸ್ ಗಳು ಇನ್ನೂ ಕೂಡ ಅವ್ರ ಟೀಮ್ ಗೆ ಬಂದಿಲ್ಲ. ಹಿಂಗಾಗಿ ಅವ್ರದ್ದು ಬೌಲಿಂಗ್ ಲೈನಪ್ ಏನೈತಿ ಬಹಳ ವೀಕ್ ಇತ್ತು. ಆ ಕಡೆ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನ ಹೊಂದಿರುವಂತ ಮುಂಬೈ ಇಂಡಿಯನ್ಸ್ ಅವರು ಈ ಒಂದು ದೊಡ್ಡ ಸ್ಕೋರ್ ಅನ್ನ ಚೇಂಜ್ ಮಾಡಿ ರಿಯನ್ ರಿಕಲ್ಟನ್ ಮತ್ತು ಆ ಕಡೆ ರೋಹಿತ್ ಶರ್ಮಾ ಅದ್ಭುತವಾಗಿರುವಂತಹ ಬ್ಯಾಟಿಂಗ್ ಅನ್ನ ಅವತ್ತು ಆಡಿದ್ರು. ಅವರ ಒಂದು ಸಹಾಯದಿಂದ ಮುಂಬೈ ಇಂಡಿಯನ್ಸ್ ಅವರು ಈ ಒಂದು ಪಂದ್ಯವನ್ನ ಗೆದ್ಕೊಂಡ್ರು. ಇವ್ರದ್ದು ಕೂಡ KKR ಅವ್ರದ್ದು ಈಗ ಮೈನಸ್ ಒಳಗೈತಿ. ಇವ್ರದ್ದು ಕೂಡ ನೆಟ್ ರನ್ ರೇಟ್ 0.69 ಒಳಗ ಇವ್ರದ್ದು ನೆಟ್ ರನ್ ರೇಟ್ ಇರೋದ್ರಿಂದ ಇವರಿಗೆ 7ನೇ ಸ್ಥಾನ ಸಿಕ್ಕೈತಿ. ಇನ್ನು 6ನೇ ಸ್ಥಾನದೊಳಗಿರೋದು ಗುಜರಾತ್ ಟೈಟನ್ಸ್ ಅವರು. ಏನು ಅದ್ಭುತವಾಗಿರುವಂತ ಮ್ಯಾಚ್ ಮೊನ್ನೆ ನಡೆದಂತಹ ಒಂದು ಇಷ್ಟು ದಿನ ಏನು ನಡೆದು ಈ ಎಲ್ಲಾ ಮ್ಯಾಚ್ ಒಳಗೂ ಲಾಸ್ಟ್ ಮೂಮೆಂಟ್ ಮಟನು ಪಂದ್ಯ ಹೋಯ್ತು ಅನ್ನುವಂತ ಒಂದು ಪಂದ್ಯ ಯಾವ್ದಾದ್ರು ಇತ್ತಪ್ಪ ಅಂದ್ರ ಆದ್ರೂ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಒಂದು ಮ್ಯಾಚ್. ಈ ಮ್ಯಾಚ್ ಯಾರ ಕಡೆಗೆ ಬೇಕಾದ್ರೂ ಹೋಗಬಹುದಾಗಿತ್ತು. ಆ ಒಂದು ಪಂದ್ಯದೊಳಗ ಪಂಜಾಬ್ ಕಿಂಗ್ಸ್ ಅವರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟ ಲಾಸ್ಟ್ ಮೂಮೆಂಟ್ ಗೆ ಆ ಒಂದು ಪಂದ್ಯವನ್ನ ಗೆದ್ಕೊಂಡ್ರು. ಹಿಂಗಾಗಿ ಗುಜರಾತ್ ಟೈಟನ್ಸ್ ಅವರಿಗೆ ಇಲ್ಲಿ 6ನೇ ಸ್ಥಾನ ಸಿಕ್ಕೈತಿ. ಇವ್ರದ್ದು ಕೂಡ ಮೈನಸ್ ಒಳಗೈತಿ. ಈ ಒಂದು ನೆಟ್ ರನ್ ರೇಟ್ 0.51 ಇವ್ರದ್ದು ನೆಟ್ ರನ್ ರೇಟ್ ಐತಿ. ಇನ್ನು 5ನೇ ಸ್ಥಾನದೊಳಗೆ ಇರೋದ ಪಂಜಾಬ್ ಕಿಂಗ್ಸ್ ಅವರು. ಇಷ್ಟೊತ್ತಿನ ಮಟ್ಟ ಏನು ಹೇಳಿದೆ ಅಂದ್ರ ಸೋತಿರುವಂತಹ ಒಂದು ಟೀಮ್ಸ್ ಗಳು ಮೈನಸ್ ಒಳಗೆ ಏನು ಒಂದೇ ಒಂದು ನೆಟ್ ರನ್ ರೇಟ್. ಈಗ ಗೆದ್ದಿರುವಂತಹ ಟೀಮ್ಸ್ ಗಳು ಅದಕ್ಕೆ ಅಪೋಸಿಟ್ ಅವ್ರದ ಅದೇ ನೆಟ್ ರನ್ ರೇಟ್. ಬಟ್ ಅವ್ರದ್ದು ಮೈನಸ್ ಒಳಗೈತಿ, ಇವ್ರದ್ದು ಪ್ಲಸ್ ಒಳಗೈತಿ. ಪಂಜಾಬ್ ಕಿಂಗ್ಸ್ ಅವ್ರದ್ದು ಪ್ಲಸ್ 0.51 ನೆಟ್ ರನ್ ರೇಟ್ ಅನ್ನ ಹೊಂದಿರೋದ್ರಿಂದ ಇವರು 5ನೇ ಸ್ಥಾನವನ್ನ ಪಡ್ಕೊಂಡಾರ. ಇನ್ನು 4ನೇ ಸ್ಥಾನದೊಳಗಿರೋದು ಮುಂಬೈ ಇಂಡಿಯನ್ಸ್ ಅವ್ರದ್ದು. ಇವ್ರದ್ದು 0.69 ಇವ್ರದ್ದು ಪ್ಲಸ್ ನೆಟ್ ರನ್ ರೇಟ್ ಐತಿ. ಇನ್ನು 3ನೇ ಸ್ಥಾನದೊಳಗಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ನಿನ್ನೆ ಪಂದ್ಯವನ್ನ ಗೆದ್ಕೊಂಡು ಇವರು 3ನೇ ಪ್ಲೇಸ್ಗೆ ಬಂದಾರ. ಇವ್ರದ್ದು ಪ್ಲಸ್ 1.40 ನೆಟ್ ರನ್ ರೇಟ್ ಐತಿ. ಇನ್ನು 2ನೇ ಸ್ಥಾನದೊಳಗಿರೋದು ನಮ್ಮ RCB ತಂಡ. RCB ಅವರು ಪ್ಲಸ್ 2.91 ಸ್ಟ್ರೈಕ್ ನೆಟ್ ರನ್ ರೇಟ್ ಅನ್ನ ಹೊಂದಿ 2ನೇ ಪ್ಲೇಸ್ ಅನ್ನ ಪಡ್ಕೊಂಡ. ಇನ್ನು ನಂಬರ್ 1 ಸ್ಥಾನದೊಳಗಿರೋದು ರಾಜಸ್ಥಾನ್ ರಾಯಲ್ಸ್ ಅವರು. ಅದ ಹೇಳಿದ್ನಲ್ರಿ ಅಜಗಜಾಂತರ ವ್ಯತ್ಯಾಸದಿಂದ ಆ ಚೆನ್ನೈ ಸೂಪರ್ ಕಿಂಗ್ಸ್ ಅವರನ್ನ ಮ್ಯಾಚ್ ಅನ್ನ ಸೋಲಿಸಿ ಇವರು ನಂಬರ್ 1 ಸ್ಥಾನದೊಳಗೆ ಸದ್ಯದ ಮಟ್ಟಿಗೆ ಕುತ್ಕೊಂಡಾರ. ಇವ್ರದ್ದು ನೆಟ್ ರನ್ ರೇಟ್ 4.17 ಅವ್ರದ್ದು ಮೈನಸ್ ಒಳಗೈತಿ ಚೆನ್ನೈ ಅವ್ರದ್ದು. ಇವರು ಪ್ಲಸ್ ಒಳಗೈತಿ.
ಇದು ಸದ್ಯದ ಒಂದು ಪಾಯಿಂಟ್ಸ್ ಟೇಬಲ್ ಅಂತ ಹೇಳಿ ಹೇಳ್ಬೋದು. ನಮ್ಮ RCB ತಂಡ 2ನೇ ಪೊಸಿಷನ್ ಅನ್ನ ಸದ್ಯದ ಮಟ್ಟಿಗೆ ಪಡ್ಕೊಂಡಾರ. ಇವತ್ತು ಚೆನ್ನೈ ಮತ್ತು KKR ನಡುವೆ ಒಂದು ಮ್ಯಾಚ್ ಇದ್ದಂಗೆ ಕಾಣ್ತೈತಿ. ಇವತ್ತಾದ್ರೂ ಚೆನ್ನೈ ಅವರು ಏನು ಮಾಡ್ತಾರ ಮ್ಯಾಚ್ ಅಂತ ಹೇಳಿ ನೋಡ್ಬೇಕಾಗ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ. ನಮಸ್ಕಾರ.